ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳದಲ್ಲಿ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2000ರಿಂದ 2008ರವರೆಗಿನ ಸಾವಿರಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹೂವಿನ ಹಡಗಲಿ ಖಾತಾ ಗವಿಮಠದ ಶ್ರೀ ಡಾಕ್ಟರ್ ಮರಿಶಾಂತವೀರ ಮಹಾಸ್ವಾಮಿಗಳು ಭಾಗಿಯಾಗಿದ್ದರು. ಸರಿಗಮಪ ಖ್ಯಾತಿಯ ಮೆಹಬೂಬ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ವಿಶೇಷ. ಇನ್ನು ತಮ್ಮ ಅಕ್ಷರ ಕಲಿಸಿದ ಗುರುಗಳನ್ನ ಮೆರವಣಿಗೆ ಮಾಡಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು ಮತ್ತು ತಮ್ಮ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಇದೇ ವೇಳೆ ತಾವು ಕಲಿತ ವಿದ್ಯಾಮಂದಿರಕ್ಕೆ ಸ್ಮಾರ್ಟ್ ಕ್ಲಾಸ್ ಕೊಡುಗೆ ನೀಡಿದ್ದಾರೆ. ಅತಿಥಿಯಾಗಿ ಕೊಪ್ಪಳ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ಗೌಡ್ರು ಭಾಗಿಯಾಗಿದ್ದರು. ತಪಸಿರಬೇಕು ನೀನೆನಗೆ ಗುರುವಾಗಬೇಕೆಂದು ಅವ್ರು ಆಗಮಿಸಿರ್ತಾರೆ. ಆಮೇಲೆ ನಮಗ ಮಾರ್ಗದರ್ಶನ ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರನ್ನ ಮನದಲ್ಲಿ ನೆನೆದುಕೊಳ್ಳುತ್ತಾ ಈ ಒಂದು ಉತ್ಸವ ಇದನ್ನೇನು ಮಾಡಬೇಕು ಅಂತ ಏನು ಇದ್ದಿಲ್ಲ. ಇದು ಆಕ್ಚುಲಿ ಈಗ ಒಂದು 2 ತಿಂಗಳಾಗ್ತಿದೆ ಮಾಡಾಕತ್ತಿ. ಅಂದ್ರ ಇದು ಯಾಕಂದ್ರ ಗ್ರಾಜುವಲ್ ಆಗಿ ಡೆವಲಪ್ ಆಗ್ತಿದೆ. ಎಲ್ಲ ನನ್ನ ಸ್ನೇಹಿತ ಬಳಗ ಎಲ್ಲರೂ ಸೇರಿ ಇದನ್ನ ಮಾಡ್ರ. ಇದನ್ನ ಅಗದಿ ನಾವು ಅವ್ರು ಏನು ಇದನ್ನ ಮಾಡ್ತಾರಂತ ಅಂದ್ರು ನಮಗೇನು ಅಷ್ಟು ಇದು ಅನ್ಸಲ್ಲ. ಆದ್ರೆ ಇದು ಬಹಳ ಒಳ್ಳೆ ಪ್ರವೃತ್ತಿ ಅಂತ ಅನ್ಕೊಂಡಿದ್ದ. ಯಾಕಂದ್ರೆ ಒಂದು ಸಲ ವರ್ಷ 2 ವರ್ಷಕ್ಕೊಮ್ಮೆ ನಾವೆಲ್ಲರೂ ಸ್ನೇಹಿತರ ಬಳಗ ಎಲ್ಲರೂ ಕೂಡಿಕೊಂಡು ಊಟ ಮಾಡಿಕೊಂಡು ನಕ್ಕಂತ ಹೋದ್ರ ಇದು ಬೇರೆ ಇರುತ್ತೆ. ಅದಕ್ಕ ಎಲ್ಲ ಇಲ್ಲಿ ಆತ್ಮೀಯರ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರನ್ನ ಗುರುಗಳನ್ನ ಈ ಸಂದರ್ಭದಲ್ಲಿ ಅಗದಿ ನಾನು ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆ ಸ್ಮರಣೀಯ ಶಕ್ತಿ ಐತಲ್ಲ, ಬಹಳ ಪ್ರಾಸ್ತಾವಿಕ ಮಾತುಗಳನ್ನು ಕೇಳ್ತಾ ಇದ್ರೆ ಬಹಳಷ್ಟು ಸರ್ ಅನುಭವ ಕೇಳ್ತಾ ಇದ್ರೆ ಜಿನ್ಗಾ ಅವರ ಅನುಭವ, ಹಾಗೆ ನಮ್ಮ ವಾರ್ಡನ್ ಅವರ ಅನುಭವ, ದಾನಯ್ಯ ಸರ್ ಅವರ ಅನುಭವ, ಇವರೆಲ್ಲ ಮಾತುಗಳಲ್ಲಿ ಏನ್ ಬಂತು ಅಂತಂದ್ರೆ ಒಟ್ಟಾರೆಯಾಗಿ ಇಡೀ ಸಂವರ್ಧನೆ ಎರೆಹಂಚಿನಾಳ ಅಂದ್ರೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ದಾನ ಧರ್ಮ ಏನು ಮಾಡಿದ್ರೂ ಸಹಿತ ಎರೆಹಂಚಿನಾಳು ಕೊಡಗೈ ದಾನಿಗಳಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದು ಇವ್ರ ಮಾತುಗಳಿಂದ ಬಂತು ಅನ್ನುವಂಥದ್ದು ನಿಜಕ್ಕೂ ಬಹಳ ಸ್ಮರಣೀಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾದನೂರವರು ಅಧ್ಯಕ್ಷತೆ ನುಡಿಯಲ್ಲಿ ಬಹಳ ಸುಂದರವಾಗಿ ಮಾತನಾಡಿದ್ರು. ಬಹಳಷ್ಟು ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾಗಿ
ಮುಖ್ಯವಾಗಿ ಇಲ್ಲಿ ಗುರು ಶಿಷ್ಯರ ಒಂದು ಬಹಳಷ್ಟು ಪ್ರೀತಿ, ಪ್ರೇಮ, ವಿಶ್ವಾಸ ಇವತ್ತಿಗೂ ಸಹಿತ ಮೈಗೂಡಿಸ್ಕೊಂಡು ಬಂದಿರತಕ್ಕಂಥದ್ದು. ಆ ಪ್ರೇಮ ಐತಲ್ಲ, ನಿಜಕ್ಕೂ ಸಹಿತ ನೀವು ಜ್ಞಾನವನ್ನ ಕೊಟ್ಟಿದ್ದಕ್ಕಾಗಿ ಆ ಕಾರ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಆ ಪ್ರೀತಿ ಐತಲ್ಲ, ಆ ಪ್ರೇಮ ಐತಲ್ಲ, ಬಹಳ ದೊಡ್ಡದು. ಮತ್ ಜೊತೆಗೆ ಅದ್ರ ಜೊತೆಗೆ ಬದುಕು ಅನ್ನುವಂಥದ್ದು ಕಟ್ಟಿಕೊಟ್ಟಿದ್ದಾರೆ. ನಾವು ಎಷ್ಟೇ ಯಾವ ನೌಕರಿ ಮಾಡಲಿ, ಒಕ್ಕಲ್ತನ ಮಾಡಲಿ, ವ್ಯಾಪಾರ ಮಾಡಲಿ, ಅದು ಮುಖ್ಯ ಅಲ್ಲ. ನಾವು ಬದುಕು ಕಟ್ಟಿಕೊಳ್ಳಿಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ನಮ್ಮ ಜೀವನ ನಂದನವನವನ್ನಾಗಿ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತ ಸವಿಯಿತು ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವು ಹೊಂದಿದೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ. ಈ 4 ದಿನದ ಬದುಕನ್ನ ಬಹಳ ಹೆಮ್ಮರವಾಗಿ ಬೆಳೆಸುವಂತ ಕಾರ್ಯವನ್ನ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಇವತ್ತು ಸನ್ಮಾನಗೊಳ್ಳುವಂತ ಎಲ್ಲ ಗುರು ವೃಂದಕ್ಕೂ ಸಲ್ತೈತಿ ಅನ್ನುವಂಥದ್ದನ್ನ ಸಂತೋಷವಾಗಿ ನಾವು ಹೇಳ್ಬೇಕಾಗ್ತೈತಿ ಅನ್ನುವಂಥದ್ದು. ನೋಡ್ರಿ, ಎಷ್ಟು ಒಂದು ಶಾಲೆಯ ಸಂದರ್ಭವನ್ನ ಇವತ್ತು ಬಹಳಷ್ಟು ವೇಷಭೂಷಣಗಳನ್ನು ನೋಡಿದಾಗ ಎಲ್ಲರೂ ಒಂದೊಂದು ತರದ ವೇಷಭೂಷಣಗಳು. ಬಹುಶಃ ನೀವೆಲ್ಲ ಮನೆಗೆ ಹೋದ್ಮೇಲೆ ನಿವಾಳಿ ತೆಗಿಸಿ ಹೋಗ್ಬೇಕಾಗತ್ತ, ಅಷ್ಟು ಚಂದ ಮತ್ತೆ ಅಷ್ಟು ಕಳೆ. ಬಹುಶಃ ನೀವು ಶಾಲೆ ಕಲಿತಾ ಇದ್ರಿ ಏನಪ್ಪಾ ಅನ್ನುವಂತ ಭಾಸ ಆಗ್ತಾ ಇದೆ. ಮತ್ತೆ ಅವತ್ತಿನ ಕಲಿಯುವಂತ ಸಂದರ್ಭ ಎಷ್ಟು ಉಡಾಳತನ ಇತ್ತು, ಎಷ್ಟು ತೊಂದರೆಗಳಿತ್ತು, ಎಷ್ಟು ಕಷ್ಟಗಳನ್ನ ಕೊಟ್ಟಿದ್ರು, ಎಷ್ಟು ಕಷ್ಟಗಳನ್ನ ನಾವು ಪಟ್ಟಿದ್ವಿ ಅನ್ನುವಂಥದ್ದು. ಒಬ್ಬೊಬ್ರು ಯಾರೋ ಶಿಕ್ಷಕರು ಹೊಡೆದಾರ ಅಂತ ತಿಳ್ಕೊಂಡು ಟೈರ್ ಪಂಚರ್ ಮಾಡಿದವ್ರು ಎಷ್ಟು ಮಂದಿ ಅದಾರೋ ಏನೋ, ಚೇರಿಗೆ ಮುಳ್ಳಿಟ್ಟವ್ರು ಎಷ್ಟು ಮಂದಿ ಅದಾರೋ ಏನೋ. ಒಂದೊಂದು ಕಡೆ ಈ ಊರಾಗಿಲ್ಲ ಅನ್ಸುತ್ತೆ. ಅಂಥವ್ರನ್ನು ಸಹಿತ ಬಹಳ ಸುಂದರವಾಗಿ ಅವ್ರನ್ನ ಬೆಳೆಸಿ ಇವತ್ತು ಮೇಲ್ಪಂಕ್ತಿಯ ಕಡೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಇದೆಲ್ಲ ಗುರು ವೃಂದದ ಆಶೀರ್ವಾದ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. ಮಕ್ಕಳು ಬಹಳ ಶಾಣ್ಯರು ಇವತ್ತಿನ ದಿನಮಾನಗಳಲ್ಲಿ, ಬಹಳ ಶಾಣ್ಯರು ಇವತ್ತು. ಆ ಜಾಣತನ ಐತಲ್ಲ, ಆ ಶಾಣ್ಯತನ ಐತಲ್ಲ ಬಹಳ ದೊಡ್ಡದು. ಅದಕ್ಕೆ ಸುಮ್ಮನೆ ಹಾಸ್ಯಕ್ಕೆ ಹೇಳ್ಬೇಕಂದ್ರೆ, ಒಬ್ಬ ಹುಡುಗ ಶಾಲೆಯಿಂದ ಬಂದಂತ ತಾಯಿಗೆ ಹೇಳ್ದ, ಅಮ್ಮ ನನ್ನ ಹತ್ರ 2 ಬಾಳೆಹಣ್ಣು ಐತಿ, ನಾ 3 ಮಾಡ್ತೀನಿ ಅಂದ. ತಾಯಿಗೆ ಬಹಳ ಖುಷಿ ಆಯ್ತು. ಆಯ್ತು ಮಗನೇ ಅಂತ ಉಡಿ ಒಡ್ಡಂಗಾರ ಅಂದ. ಉಡಿ ಒಡ್ಡಿದ್ಲು. 1 ಅಂತ ಹಾಕಿದ ಬಾಳೆಹಣ್ಣು ಉಡಿಯಾಗ, ಮತ್ತೆ 2 ಅಂತ ಹಾಕಿದ. ತಾಯಿ ಕೇಳಿದ್ಲು, ಇನ್ನೊಂದು ಎಲ್ಲಪ್ಪ? ಅಮ್ಮ ನಾನು 1 ಅಂದೆ 1 ಆಯ್ತು, 2 ಅಂದೆ 2 ಆಯ್ತು, 1 2 ಎಷ್ಟು? 1 2 3 ಆಯ್ತಲ್ಲ. ಬಹಳ ಬುದ್ಧಿವಂತ ತಾಯಿ. ಆಕೆ ಅನ್ಕೊಂಡ್ಲು ಮನಸ್ನಾಗ, ನಾನು ನಿನ್ನ ಹಡದಕ್ಕಿ, ನೀನ ಇಷ್ಟು ಬುದ್ಧಿವಂತದಿ ಅಂದ್ರೆ ನಾನು ಎಷ್ಟು ಚುರುಕಿರಬಾರ್ದು ಅಂತ ತಿಳ್ಕೊ. ಭಾವೈಕ್ಯತೆ, ಭಾವನಾತೀತವಾಗಿರ್ತಕ್ಕಂಥ ಸಂಬಂಧಿತ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗಬೇಕಾಗಿದ್ದು ಇವತ್ತಿನ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗುರು ವೃಂದ ಏನು ನಮಗೆ ಕಲಿಸಿದೆ ನೋಡ್ರಿ. ಇಷ್ಟೆಲ್ಲ ಕೂಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊನ್ನೆ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನನಗೊಂದು ಮಾತು ಫೋನ್ ಮಾಡಿದ್ರು ಅವರು, ಇಲ್ಲ ನೀವು ಭಿನ್ನ ಮಾಡಕ್ಕೆ ಬರಕತ್ತೀವಿ ಅಂದ್ರು. ನಮ್ಮ ಕಟ್ಟಿಯವರು ಅವರೆಲ್ಲ ಗೆಳೆಯರ ಬಳಗ. ಅಲ್ರಿ, ನಮ್ಮ ಸೊಲೆಗೆ ಬರಕ್ಕೆ ಹೋಗ್ಬೇಡಪ್ಪ, ಸುಮ್ಮನೆ ಡೀಸೆಲ್ ವೇಸ್ಟ್, ಸಮಯ ವೇಸ್ಟ್, ಅದೇ ಕೆಲಸವನ್ನು ಬೇರೆ ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ, ಮುಂಡ್ರಿಗೆ ಭಾಗ, ಹೂವಿನ ಅಡಗಲಿ ಭಾಗ, ಕೆಲವಾರು ನಮ್ಮ ಸ್ನೇಹಿತರಿದ್ದಾರೆ, ಸ್ನೇಹಿತೆಯರಿದ್ದಾರೆ. ಹಾಗಾಗಿ ಅವ್ರಿಗೆ ಪತ್ರಿಕೆ ಮಾತನ್ನು ಹೇಳಿದರು. ಬಹುಶಃ ನೋಡ್ರಿ, ಅವ್ರು ಎಷ್ಟು ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಮುಟ್ಟಿದೆ ಗೊತ್ತಿಲ್ಲ. ಅದ್ರ 3 ಪಟ್ಟು ನಾವು ಇವ್ರ ಹತ್ತಿರ ಕಲ್ತವ್ರು ಅನ್ನುವಂಥ ಅಭಿಮಾನದಿಂದ ಬಂದಿದ್ರಲ್ಲ,
ನಿಜಕ್ಕೂ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಬಹಳ ನೆನಪಿಸ್ಕೊಳ್ಳಿಕ್ಕೆ ಹರ್ಷವಾಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭ ಬಹುಶಃ ಎರೆಹಂಚನಾಳನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕು ಸದಾ. ಯಾವ ಸಂದರ್ಭದಲ್ಲಿ ಇಲ್ಲಿ ಯುವಕರು, ಇಲ್ಲಿ ಹಿರಿಯರು, ಇಲ್ಲಿ ಗಣ್ಯರು ಮತ್ತು ಇಲ್ಲಿ ತಾಯಂದಿರು ಬಹಳ ದೊಡ್ಡ ಸಂಸ್ಕಾರ, ಉತ್ತಮವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಅಂತಂದರೆ ಸಂಸ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಬಸವೇಶ್ವರ, ಪತ್ರಿ ಬಸವೇಶ್ವರರ ಆಶೀರ್ವಾದ. ನೋಡ್ರಿ, ಅದೊಂದು ಸಂದರ್ಭವನ್ನು ನಾನು ನೆನಪಿಸ್ಕೊಳ್ತೀನಿ.